ನೋಡುವುದಾದರೆ ಯುವ ಧ್ವನಿ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಶುಭ ಮುಂಜಾನೆ. ನಾವು ಇಂದು ಅನುಭವ ಮಂಟಪ ಯುವ ಧ್ವನಿ ಮಕ್ಕಳಿಗಾಗಿ ಈ ಒಂದು ವೇದಿಕೆಯನ್ನ ಉದ್ಘಾಟಿಸಲಿಕ್ಕೆ ಎಲ್ಲರೂ ಸೇರಿದ್ದೇವೆ. ಹೃತ್ಪೂರ್ವಕ ಸ್ವಾಗತ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತ ಪ್ರೊಫೆಸರ್ ಬಿ.ಕೆ. ರವಿ ಸರ್, ವೈಸ್ ಚಾನ್ಸಲರ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. I request Lakshmi Madam to welcome Vishwanath sir. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಮೀಡಿಯಾದವರು. ಈ ಕಾರ್ಯಕ್ರಮ 6 ತಿಂಗಳಿಂದಲೇ ಪ್ರಾರಂಭ ಆಗಬೇಕಾಗಿತ್ತು, ಆದರೆ ಕೆಲವರು ಕಾರಣಗಳಿಂದ ಅದು ಸಾಧ್ಯ ಆಗಿಲ್ಲ. ಈ ಕಾರ್ಯಕ್ರಮದ ಕೂಸು ಅಥವಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೆ ನಮಗೆ ಮಾರ್ಗದರ್ಶಕರು ಯಾರು ಅಂತ ಹೇಳಿದ್ರೆ ನಮ್ಮ ನಿರ್ದೇಶಕರಾದಂತಹ ಪ್ರೊಫೆಸರ್ ಮನೋಹರ್ ನಾಡಜಿ ನನ್ನನ್ನು ಕೂರಿಸಿಕೊಂಡು ಇದು ವಿದ್ಯಾರ್ಥಿಗಳನ್ನ ನಾಯಕತ್ವದ ಗುಣವನ್ನ ಬೆಳೆಸಲಿಕ್ಕೆ ಈ ಒಂದು ವೇದಿಕೆಯನ್ನ ಸಿದ್ಧಪಡಿಸಿ ಅಂತ 6 ತಿಂಗಳಿಂದ ಹೇಳಿದ್ರು. ಆದರೆ ಕೆಲವೊಂದು ಕಾರಣಗಳಿಂದ ಇದು ಇಷ್ಟು ತಡವಾಗಿ ನಡ್ತಾ ಇರೋದಕ್ಕೆ ನಾನು ಕೂಡ ಕ್ಷಮೆಯನ್ನ ಯಾಚಿಸ್ತೀನಿ. 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಸ್ಥಾಪಿತವಾದಂತಹ ಅನುಭವ ಮಂಟಪ ಸಮಾನತೆ, ಸ್ವಾತಂತ್ರ್ಯ ಮತ್ತು ಚಿಂತನೆಯ ಮಹಾಕ್ರಾಂತಿಯ ಕೇಂದ್ರ. ಜಗತ್ತಿನ ಮೊದಲ ಸಾಮಾಜಿಕ ಸಂಸ್ಥೆ. ಲಿಂಗ, ವಯಸ್ಸು, ವೃತ್ತಿಯ ಭೇದವಿಲ್ಲದೆ ಎಲ್ಲರೂ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು. ಚಿಂತನೆಯ ಮೊದಲ ವೇದಿಕೆಯಾಗಿತ್ತು. ಇಲ್ಲಿನ ಪ್ರಮುಖ ತತ್ವ ಶ್ರಮವೇ ಪೂಜೆ, ಅಂದರೆ ಕಾಯಕವೇ ಕೈಲಾಸ. ತನ್ನ ಕಾಯಕದಿಂದ ಬಂದ ಸಂಪತ್ತು ತನಗಾಗಿ ಅಲ್ಲ, ಅದರಲ್ಲಿ ಬರುವ ದಾರಿ ಮತ್ತು ಕರ್ತವ್ಯ, ಇದನ್ನೇ ದಾಸೋಹ ಧರ್ಮ ಎನ್ನಬಹುದು. ಮುಂದಿನದು ಸಮಾನತೆ, ಅಂದರೆ ಮನುಷ್ಯರೆಲ್ಲರೂ ಸಮಾನರು. ಮಾನವೀಯ ಮೌಲ್ಯಗಳೇ ದೇವರ ಪೂಜೆ. ಅನುಭವ ಮಂಟಪದ ಈ ತತ್ವಗಳೇ ಇಂದಿಗೂ ಪ್ರಸ್ತುತವಾಗಿದೆ. ಈ ಪರಿಕಲ್ಪನೆಯಲ್ಲೇ ಸಿದ್ಧವಾಗಿರುವ ಈ ವೇದಿಕೆ ಅನುಭವ ಮಂಟಪ ಯುವ ಧ್ವನಿ. ಇಲ್ಲಿ ಯುವ ಧ್ವನಿ ಎಂದರೇನು ಎನ್ನುವ ಈ ವೇದಿಕೆ ವಿದ್ಯಾರ್ಥಿಗಳ ವಿಭಿನ್ನ ಆಲೋಚನೆಗಳು, ಅಭಿಪ್ರಾಯ, ಜ್ಞಾನ ಮತ್ತು ಕ್ರಿಯೆಗಳನ್ನು ಪ್ರತಿನಿಧಿಸುವ ಹೆಮ್ಮೆ ಅನ್ಸುತ್ತೆ. ಅವರ ಸಾಧನೆಯ ಪಟ್ಟಿ ಬಹಳ ದೊಡ್ಡದಿದೆ. ಸಂಕ್ಷಿಪ್ತವಾಗಿ ನಾನು ಅವರ ಪರಿಚಯವನ್ನ ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ. ಕೊಪ್ಪಳ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳಾಗಿದ್ದಂತಹ ಇವರು ಕರ್ನಾಟಕ ರಾಜ್ಯ ಸಾರ್ವಜನಿಕ ವಿಶ್ವವಿದ್ಯಾಲಯದ ಹಿರಿಯ ಪ್ರಾಧ್ಯಾಪಕರು ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗದ ಮಾಜಿ ಅಧ್ಯಕ್ಷರು ಆಗಿದ್ದಾರೆ. 40 ವರ್ಷಗಳಿಗೂ ಹೆಚ್ಚು ಬೋಧನೆ ಮತ್ತು ಸಂಶೋಧನಾ ಅನುಭವವನ್ನ ಹೊಂದಿದ್ದಾರೆ. ಶ್ರೀಯುತರು 2000 ಯುವ ನಿಧಿ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸತಕ್ಕಂಥ ಬಸವ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಹಿರಿಯರು ಆದಂಥ ಡಾಕ್ಟರ್ ಅರವಿಂದ್ ಜಂತಿಯವರೇ, ಡಾಕ್ಟರ್ ಎಚ್.ಜಿ. ಗೋಪಾಲಕೃಷ್ಣ ಅವರೇ, ಪ್ರೊಫೆಸರ್ ಮನೋಹರ್ ನಾರಜಿ ಅವರೇ, ಪ್ರೊಫೆಸರ್ ವಿಶ್ವನಾಥ್ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಆನಂದಮ್ಮನವರೇ, ಈ ಕಾಲೇಜಿನ ಎಲ್ಲ ವ್ಯವಸ್ಥಾಪಕ ಸಮಿತಿಯ ಎಲ್ಲ ಸದಸ್ಯರುಗಳೇ, ನನ್ಮೆಯ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಮಿತ್ರರೇ, ನನ್ಮೆಯ ವಿದ್ಯಾರ್ಥಿ ಮಿತ್ರರೇ ಮತ್ತು ಮಾಧ್ಯಮ ಮಿತ್ರರೇ, ಬಹಳ ಸಂತೋಷದ ವಿಷಯ, ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಕನ್ನಡ ವಿಭಾಗ ಅನುಭವ ಮಂಟಪದ ಈ ಯುವ ಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ
ಬಹಳ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ. ಬಸವಣ್ಣ ಅರ್ಥ ಆಗೋದಿಲ್ಲ, ಬಸವಣ್ಣನ ವಚನ ಸಾಹಿತ್ಯವನ್ನು ನೀವು ಅರಗಿಸ್ಕೊಳ್ಳೋದಿಲ್ಲ, ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವುದು ಬಹಳ ಕಷ್ಟ. ಹಾಗಾಗಿ ಇವತ್ತು ನಮ್ಮೆಲ್ಲ ಯುವ ಪೀಳಿಗೆ ಬಸವಣ್ಣನ ತತ್ವ ಸಂದೇಶವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಚೆನ್ನಾಗಿ ಓದ್ಕೊಂಡು ಎಲ್ಲಿ ತನಕ ವಿನಯ, ವಿಧೇಯತೆ, ಶ್ರದ್ಧೆ, ಕಠಿಣ ಪರಿಶ್ರಮ ನಿಮ್ಮದಾಗ್ತದೋ ಅಲ್ಲಿಯವರೆಗೆ ಗುರು ತೋರಿದ ಮಾರ್ಗ ಬಹಳ ಮುಖ್ಯ. ವಿನಯ ವಿದ್ಯಾರ್ಥಿ ಇವತ್ತಿನ ಈ ವಿಶೇಷ ಉಪನ್ಯಾಸ ಸಂವಾದ ಕಾರ್ಯಕ್ರಮ ಅನುಭವ ಮಂಟಪ